ನಮ್ಮ ಈ ಭಾರತಕ್ಕೆ ಯಾಕೆ ಇಷ್ಟೊಂದು ಪ್ರಾಶಸ್ತ್ಯ ಅಂತ ಹೇಳಿದರೆ, ಎಲ್ಲ ದೇಶಗಳಿಗೂ ಮುಖ್ಯವಾಗಿ ಅದಕ್ಕೊಂದು ಗೌರವ ಅನ್ನುವಂತಹದ್ದು ಸಿಗೋದು ಅಲ್ಲಿರುವಂತಹ ಜ್ಞಾನ ಸಂಪತ್ತಿನಿಂದ ಅಂತ. ಯಾವ ದೇಶದಲ್ಲಿಯೂ ಎಲ್ಲಿಯೂ ಅಕ್ಷರಜ್ಞಾನವೇ ಇಲ್ಲದ ಸಂದರ್ಭದಲ್ಲಿ ಭಾರತದಲ್ಲಿ ವೇದ ಪುರಾಣಗಳು ತುಂಬಿ ತುಳುಕ್ತಾ ಇದ್ದಂತಹ ಸಂದರ್ಭ. ಇದನ್ನು ನಮ್ಮವರಿಗೆ ಹೇಗೆ ಅಂತ ಹೇಳಿದರೆ, ಬೇರೆಯವರು ತಿಳಿಸಿಕೊಟ್ಟರೆ ಆಗ ಅದನ್ನು ಅವರು ಒಪ್ಪಿಕೊಳ್ತಾರೆ. ಹಾಗೆ ಮ್ಯಾಕ್ಸ್ ಮುಲ್ಲರ್ ಅನ್ನುವಂತಹ ಪಾಶ್ಚಾತ್ಯ ವ್ಯಕ್ತಿ, ಆತ ಬಂದು ಇದು ಪುರಾಣಗಳು ವೇದಗಳು ಇಲ್ಲಿ ಪುರಾತನ ಕಾಲದಿಂದಲೂ ಕೂಡ ಇದೆ ಅನ್ನುವಂತಹದ್ದನ್ನು ಆತ ಹೇಳಿದ ಮೇಲೆ ನಮ್ಮವರಿಗೆ ಅದು ಅಂದಾಜಾದದ್ದು. ಅಲ್ಲಿವರೆಗೆ ಅದರ ಮೇಲೆ ಅಷ್ಟು ಪ್ರಾಶಸ್ತ್ಯವನ್ನು ತೋರಿಸಿದವರಲ್ಲ. ಹಾಗೆ ಅದರಲ್ಲಿ ವೇದವಿದ್ಯೆ ಅನ್ನುವಂಥದ್ದು ಯಾರಿಗೆ ವೇದಾಧಿಕಾರ ಉಂಟು ಅವರು ಕೂಡ ಆ ವೇದಾರ್ಥ ಜ್ಞಾನವನ್ನು ತಿಳಿಕೊಳ್ಳುವಂಥದ್ದು ತುಂಬ ಕಠಿಣ. ಯಾಕೆ ಅಂತ ಕೇಳಿದರೆ, ವೇದದ ಶಬ್ದಗಳೇ ಹಾಗೆ, ಅದರ ಅರ್ಥಗಳನ್ನು ಅನುಸಂಧಾನ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಮೇಲ್ನೋಟಕ್ಕೆ ನಮಗೊಂದು ಅರ್ಥ ಕಾಣುತ್ತೆ, ಆದರೂ ಕೂಡ ಅದರ ಸಂಪೂರ್ಣ ಅರ್ಥ ಅನುಸಂಧಾನ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ತುಂಬ ಕಷ್ಟ. ಅದಕ್ಕೋಸ್ಕರವಾಗಿ ಆ ವೇದಾರ್ಥಗಳನ್ನು ತಿಳಿಸಿಕೊಡಬೇಕು ಅನ್ನುವ ಉದ್ದೇಶದಿಂದಾಗಿ ವೇದವ್ಯಾಸರು ಅನೇಕ ಪುರಾಣಗಳನ್ನು ಮಹಾಭಾರತಗಳನ್ನೆಲ್ಲ ರಚಿಸಿದರು. ಈ ಮಹಾಭಾರತ ಅನ್ನುವಂಥದ್ದು ಅದು ಇತಿಹಾಸ. ಆದರೂ ಕೂಡ ಆ ಮಹಾಭಾರತದ ಕೊನೆಯಲ್ಲಿ ಬಂದಂತಹ ಭಾಗ ಅದನ್ನು ಹರಿವಂಶ ಪುರಾಣ ಅಂತ ಕರೀತಾರೆ. ಅದಕ್ಕೆ ಇತಿಹಾಸತ್ವವೂ ಕೂಡ ಇದೆ, ಹಾಗೆ ಪುರಾಣತ್ವವೂ ಕೂಡ ಹರಿವಂಶಕ್ಕೆ ಇದೆ. ಯಾಕೆ ಅದು ಪುರಾಣ ಅಂಥೇಳಿ ಕೇಳಿದರೆ, ಪುರಾಣ ಅನ್ನುವ ಶಬ್ದದ ನಿರ್ವಚನ ಇಷ್ಟು: ಪುರಾಪಿ ನವಂ, ಬಹಳ ಹಿಂದಿನದ್ದು, ಆದರೂ ಕೂಡ ಅದು ಹೊಚ್ಚ ಹೊಸತಾಗಿಯೇ ನಮಗೆ ಕಾಣುವಂಥದ್ದು. ಉದಾಹರಣೆಗೆ ನಾವು ಸಮುದ್ರವನ್ನು ನೋಡ್ತೇವೆ. ಸಮುದ್ರವನ್ನು ನೋಡಿದರೆ ನಮಗೆ ದೂರದಿಂದ ನೋಡುವಾಗ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ತೆರೆಗಳು ಬರ್ತಾ ಇದೆ ಅಂತ ಕಾಣುತ್ತೆ. ಆ ಸಮುದ್ರಕ್ಕೆ ಇಳಿದ ಮೇಲೆ ಆ ತೆರೆಯ ರಭಸ ನಮಗೆ ಗೊತ್ತಾಗುವಂಥದ್ದು. ಹಾಗೆ ಈ ಪುರಾಣಗಳಲ್ಲಿ ಎಲ್ಲಗಳಲ್ಲಿಯೂ, ಈ ವ್ಯಾಸರ ಸಾಹಿತ್ಯದಲ್ಲಿ ಎಲ್ಲದರಲ್ಲಿಯೂ ಕೂಡ ನಮಗೆ ವ್ಯಾಸ ಸಾಹಿತ್ಯಕ್ಕೆ ಇಳಿದ ಮೇಲೆ ಅದರಲ್ಲಿರುವಂತಹ ಅಗಾಧತೆ ಗೊತ್ತಾಗುವಂಥದ್ದು. ಕೇವಲ ಅಷ್ಟೇ ಅಲ್ಲ, ಇನ್ನು ಸಮುದ್ರದ ಸ್ವಲ್ಪ ಒಳಗೆ ಹೋಯಿತು ಅಂಥೇಳಿ ಆದರೆ ಅದರಲ್ಲಿ ಇನ್ನೂ ಕೆಲವು ವಿಚಿತ್ರ ಪ್ರಾಣಿಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನೂ ಆಳಕ್ಕೆ ಹೋಯಿತು ಅಂಥೇಳಿ ಆದರೆ ಅಲ್ಲಿ ಬೇಕಾದಷ್ಟು ಬೆಲೆ ಬಾಳುವಂತಹ ವಸ್ತುಗಳು ನಮಗೆ ಸಿಗುತ್ತೆ. ಹಾಗೆ ವ್ಯಾಸ ಸಾಹಿತ್ಯವೂ ಕೂಡ ನಾವು ಮೇಲ್ನೋಟಕ್ಕೆ ನಮಗೆ ಒಂದರ್ಥ ಕಾಣುತ್ತೆ, ಅದರಲ್ಲಿ ಇನ್ನಷ್ಟು ಕೃಷಿ ಮಾಡಿದಾಗ ಇನ್ನೊಂದಿಷ್ಟು ಹೊಸತಾಗಿ ನಮಗೆ ಅದು ತೆರೆದಿಡುತ್ತೆ. ಇನ್ನೂ ಆಳಕ್ಕೆ ಹೋಯಿತು ಅಂಥೇಳಿ ಆದರೆ, ಇನ್ನೂ ಅದರಲ್ಲಿ ರಿಸರ್ಚ್ ಮಾಡಿತು ಅಂಥೇಳಿ ಆದರೆ ಬೇಕಾದಷ್ಟು ಬೆಲೆ ಬಾಳುವಂತಹ ವಸ್ತುಗಳು ನಮಗೆ ಸಿಗುತ್ತೆ. ಕೇವಲ ಪುರಾಣ ಅಂತ ಹೇಳಿದರೆ ಪುರಾಣದಲ್ಲಿ ಬರುವಂತಹ ಕಥೆ ಅಷ್ಟೇ ಪ್ರಾಧಾನ್ಯ ಅಲ್ಲ, ಆ ಕಥೆಯಿಂದಾಗಿ ಒಂದು ನಮಗೆ ಜೀವನಕ್ಕೆ ಸಂದೇಶ ಉಂಟು. ಆ ಸಂದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಆಗ ಆ ಪುರಾಣಕ್ಕೆ ಇರುವಂತಹ ಸಾಮರ್ಥ್ಯ ಗೊತ್ತಾಗುವಂಥದ್ದು. ಹಾಗೆ ಈ ಹರಿವಂಶ ಪುರಾಣ ಅನ್ನುವಂಥದ್ದು ಮಹಾಭಾರತದ ಕೊನೆಯಲ್ಲಿ ಬಂದಂತಹ ಭಾಗ. ಅದನ್ನು ಖಿಲ ಅಂತ ಕರೀತಾರೆ. ಖಿಲ ಅಂತ ಹೇಳಿದರೆ ಉಳಿದಂತಹ ಭಾಗ ಅಂತ. ಭಾಗವತದಲ್ಲಿ ಎಲ್ಲ ಭಾಗವತದಲ್ಲಿ ವ್ಯಾಸರು ಎಲ್ಲ ಭಗವಂತನ ಅವತಾರಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಆದರೂ ಕೂಡ ಮತ್ತೆ ಹರಿವಂಶದಲ್ಲಿ ವಿಶೇಷವಾಗಿ ಕೃಷ್ಣನ ಚಾರಿತ್ರ್ಯವನ್ನು ನಿರೂಪಿಸ್ತಾರೆ. ಯಾಕೆ ಅಂತ ಹೇಳಿ ಕೇಳಿದರೆ, ಜನಮೇಜನಿಗೆ ಆತ ವೈಶಂಪಾಯರ ಮುಖಾಂತರವಾಗಿ ತಾನು ಮಹಾಭಾರತವನ್ನೆಲ್ಲ ಕೇಳಿದ. ನೋಡಿ, ಈ ಜನಮೇಜಯನ ವಂಶ ಎಂಥದ್ದು ಅಂತ ಹೇಳಿ ಕೇಳಿದರೆ ಅತ್ಯಂತ
ಶ್ರವಣ ಮಾಡಲಿಕ್ಕೆ ಶ್ರವಣಕ್ಕೆ ಬೇಕಾದಂತಹ ಎಲ್ಲ ಉಪಾಧಿಗಳು ಇರುವಂತಹ ವಂಶ ಅದು. ಜನಮೇಜಯನ ಅಪ್ಪ ಪರೀಕ್ಷಿತ, ಆತ ಶುಕಾಚಾರ್ಯರಿಂದ ಭಾಗವತವನ್ನು ಶ್ರವಣ ಮಾಡಿದ. ಇನ್ನು ಅವನ ಪರೀಕ್ಷಿತನ ಅಪ್ಪ ಅಭಿಮನ್ಯು, ಆತ ಗರ್ಭದಲ್ಲಿರುವಾಗಲೇ ಕೃಷ್ಣನಿಂದ ಎಲ್ಲ ಅಸ್ತ್ರಶಸ್ತ್ರಗಳ ವಿದ್ಯೆಗಳನ್ನೆಲ್ಲ ಆತ ತಿಳ್ಕೊಂಡ. ಅವನಪ್ಪ ಅಭಿಮನ್ಯುವಿನ ಅಪ್ಪ ಅರ್ಜುನ, ಆತನಿಗೆ ಭಗವಂತ ವಿಶ್ವರೂಪವನ್ನು ದರ್ಶನ ಮಾಡಿ ಆತನಿಗೆ ಉಪದೇಶ ಮಾಡಿದ್ದು ಗೀತೆ. ಹಾಗೆ ಅಷ್ಟು ಶ್ರವಣ ಸಾಮರ್ಥ್ಯ ಇರುವಂತಹ ವಂಶದಲ್ಲಿ ಬಂದಂತಹ ಜನಮೇಜಯ ಆತ ಈ ಭಗವಂತನ ಕಥೆಯನ್ನು, ಕೃಷ್ಣನ ಕಥೆಯನ್ನು ನನಗೆ ಕೇಳಬೇಕು. ನೀವು ಮಹಾಭಾರತವನ್ನು ಹೇಳುವಾಗ ಸಂಕ್ಷಿಪ್ತವಾಗಿ ಅಲ್ಲಲ್ಲಿ ಹೇಳಿದ್ದೀರಿ, ಆದರೆ ನನಗೂ ಇನ್ನೂ ವಿಸ್ತಾರವಾಗಿ ಕೇಳಬೇಕು ಅಂತ ವೈಶಂಪಾಯನರಲ್ಲಿ ಹೇಳಿದಾಗ ವೈಶಂಪಾಯನರು ಹರಿವಂಶವನ್ನು ಮುಂದಿನ ಭಾಗವನ್ನು ಪ್ರಾರಂಭ ಮಾಡ್ತಾರೆ. ಈ ಹರಿವಂಶದಲ್ಲಿ 3 ಪರ್ವಗಳು, ಒಂದು ಹರಿವಂಶ ಪರ್ವ ಅಂತ, ಇನ್ನೊಂದು ವಿಷ್ಣು ಪರ್ವ ಅಂತ. ಈ ವಿಷ್ಣು ಪರ್ವದಲ್ಲಿ ಭಗವಂತನ ಕೃಷ್ಣನ ಲೀಲೆಗಳನ್ನೆಲ್ಲ ಬಿಚ್ಚಿಡುತ್ತಾರೆ. ಇನ್ನೊಂದು ಕಡೆಯ ಪರ್ವ ಅದು ಭವಿಷ್ಯ ಪರ್ವ ಅಂತ. ಇದಕ್ಕೆ ಹರಿವಂಶಕ್ಕೆ ಖಿಲೇಶು ಅಂತ ಇನ್ನೊಂದು ಹೆಸರು. ಯಾಕೆ ಖಿಲೇಶು ಅಂತ ಹೆಸರು ಅಂತ ಹೇಳಿದರೆ, ಖಿಲ ಅಂತ ಹೇಳಿದರೆ ನಾರಾಯಣ ಅಂತ ಅರ್ಥ, ಭಗವಂತ ಅಂತ ಅರ್ಥ. ಅಲ್ಲ, ಖಿಲ ಅಂತ ಹೇಳಿದರೆ ಉಳಿದದ್ದು ಅಂತ ಅರ್ಥ ಅಂತ ಈಗ ಹೇಳಿದ್ರಿ, ನಾರಾಯಣ ಅಂತ ಅರ್ಥ ಹೇಳ್ತೀರಿ. ಅದು ಹೇಗೆ ಅಂಥೇಳಿ ಕೇಳಿದರೆ, ಭಗವಂತನ ಸಾಮರ್ಥ್ಯ ಎಲ್ಲ ಯಾವುದೂ ಇಲ್ಲ ಅನ್ನುವಾಗ ಆತ ಇದ್ದಾನೆ ಅಂತ ತೋರಿಸಿಕೊಡ್ತಾನೆ. ಎಲ್ಲವನ್ನೂ ನುಂಗಿ ತಾನೇ ಉಳಿಯುವಂತಹ ಸಾಮರ್ಥ್ಯ ಅವನಲ್ಲಿದೆ. ಹಾಗಾಗಿ ಅವನನ್ನು ಖಿಲ ಅಂತ ಕರೆಯುವಂಥದ್ದು. ಇನ್ನು ಇಶು ಅಂತ ಹೇಳಿದರೆ ಗುಣಗಳು ಅಂತ ಅರ್ಥ. ಹಾಗಾಗಿ ಖಿಲೇಶು ಅಂತ ಹೇಳಿದರೆ ಎಲ್ಲಿ ಭಗವನ್ ನಾರಾಯಣನ ಗುಣಗಳನ್ನು ತೋರಿಸ್ತಾರೋ ಅದನ್ನು ಖಿಲೇಶು ಅಂತ. ಹಾಗಾಗಿ ಹರಿವಂಶದಲ್ಲಿ ಬಹಳ ವಿಸ್ತಾರವಾಗಿ ಭಗವಂತನ ಕೃಷ್ಣನ ಲೀಲೆಗಳನ್ನು ತೋರಿಸ್ತಾರೆ. ಹಾಗಾಗಿ ಅದನ್ನು ಖಿಲೇಶು ಅಂತ ಕರೆದಿದೆ. ಇನ್ನಿಷ್ಟೇ ಅಲ್ಲದೆ ಈ ಹರಿವಂಶಕ್ಕೆ ಅನೇಕ ಸಾಮರ್ಥ್ಯ ಇದೆ. ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಮತ್ತೆ ಯಾಕೆ ಮಹಾಭಾರತಕ್ಕಿಂತಲೂ ಪ್ರತ್ಯೇಕವಾಗಿ ಯಾಕೆ ಅದನ್ನು ತಿಳಿಸಿದರು ಅಂತ ಹೇಳಿದರೆ, ಒಂದು ವಿಶೇಷವಾದಂತಹ ಸಾಮರ್ಥ್ಯವನ್ನು ಅದಕ್ಕೆ ತೋರಿಸಬೇಕಾಗಿತ್ತು. ಏನ ವಿಶೇಷ ಸಾಮರ್ಥ್ಯ ಅಂತ ಹೇಳಿ ಕೇಳಿದರೆ, ನಮಗೆ ಋಗ್ವೇದದಲ್ಲಿ ಅನೇಕ ಮಂತ್ರಗಳು ಬಂದಿದೆ. ಆದರೆ ಶ್ರೀಸೂಕ್ತ ಅದು ಋಗ್ವೇದದಲ್ಲಿ ಬಂದಂತಹದ್ದಲ್ಲ, ಅದು ಪ್ರತ್ಯೇಕವಾಗಿ ಋಗ್ವೇದದ ಖಿಲದಲ್ಲಿ ಬಂದಂತಹ ಸೂಕ್ತ. ಯಾಕದನ್ನು ಪ್ರತ್ಯೇಕವಾಗಿ ಹೇಳಿದರು ಅಂತ ಹೇಳಿದರೆ, ಅದರ ಒಂದು ವಿಶೇಷ ಸಾಮರ್ಥ್ಯವನ್ನು ತೋರಿಸಿಕೊಡಬೇಕು. ಏನು ಆ ಶ್ರೀಸೂಕ್ತದಲ್ಲಿರುವಂತಹ 15 ಮಂತ್ರಗಳು, ಆ 15 ಮಂತ್ರಗಳನ್ನು ಪ್ರತಿನಿತ್ಯ 15 ಬಾರಿ 15 ದಿವಸ ಯಾರು ಪಠನೆ ಮಾಡ್ತಾರೋ ಅವರಿಗೆ ಒಳ್ಳೆಯ ಸಂಪತ್ತು ಪ್ರಾಪ್ತಿಯಾಗ್ತದೆ ಅನ್ನುವಂತಹದ್ದನ್ನು ತೋರಿಸಬೇಕು. ಅದಕ್ಕೋಸ್ಕರವಾಗಿ ಋಗ್ವೇದದ ಖಿಲ ಭಾಗದಲ್ಲಿ ಆ ಶ್ರೀಸೂಕ್ತವನ್ನು ನಿರೂಪಣೆ ಮಾಡಿದರು. ಹಾಗೆ ಈ ಹರಿವಂಶವನ್ನು ಕೂಡ ಖಿಲ ಭಾಗದಲ್ಲಿ ಯಾಕೆ ಇಟ್ಟದ್ದು ಅಂತ ಹೇಳಿದರೆ, ಅದರ ಸಾಮರ್ಥ್ಯವನ್ನು ತೋರಿಸಬೇಕಾಗಿದೆ. ಅದನ್ನೇ ವ್ಯಾಸರು ಹೇಳ್ತಾರೆ, ಶೃಣೋತಿ ಶ್ರಾವಯೇದ್ವಾಪಿ ಹರಿವಂಶಂತು ಯೋ ನರಃ ಸರ್ವಥಾ ಪಾಪ ನಿರ್ಮುಕ್ತೋ ವೈಷ್ಣವಂ ಪದಮಾಪ್ನುಯಾತ್. ಯಾರು ಈ ಹರಿವಂಶ ಪುರಾಣವನ್ನು ಕೇಳ್ತಾರೋ ಅಥವಾ ಶ್ರಾವಯೇತ್ ಯಾರು ಅದನ್ನು ಹೇಳಿಸ್ತಾರೋ ಅಂತಹ ಮನುಷ್ಯನು ತನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ. ಅಷ್ಟೇ ಅಲ್ಲದೆ ವೈಷ್ಣವಂ ಪದಮಾಪ್ನುಯಾತ್, ಒಳ್ಳೆಯ ಮೋಕ್ಷವನ್ನು ಆತ ಪಡಿತಾನೆ. ಹಾಗಾದರೆ ಇಷ್ಟೇ ಫಲ ಅಂಥೇಳಿ ಕೇಳಿದರೆ ಅಲ್ಲ, ಇನ್ನೂ ಅನೇಕ ಫಲಗಳನ್ನು ತೋರಿಸ್ತಾರೆ. ಪಿತೃನ್ ಉದ್ಧರತೆ ಸರ್ವಾನ್ ದಶಪೂರ್ವಾನ್ ದಶಾಪರಾನ್ ಹರಿವಂಶಂ ನರಃ ಶ್ರುತ್ವಾ ಸೇತಿಹಾಸಂ ಪುರಾತನಂ ಅಪುತ್ರ ಪುತ್ರಮಾಪ್ನೋತಿ ಹ್ಯದನೋ ಧನವಾನ್ ಭವೇತ್. ಯಾರು ಈ ಹರಿವಂಶವನ್ನು ಕೇಳ್ತಾನೋ ಅಥವಾ ಅದನ್ನು
ಹೇಳಿಸ್ತಾನೋ ಅವರ ಪಿತೃಗಳು ಹೇಗೆ ಅಂಥೇಳಿ ಕೇಳಿದರೆ ದಶಪೂರ್ವಾನ್, ಯಾರು ಹೇಳಿಸ್ತಾನೋ ಅವನ ಹಿಂದಿನ 10 ತಲೆಮಾರು, ಅವನ ಮುಂದಿನ 10 ತಲೆಮಾರು ಅವರು ಉದ್ಧಾರ ಆಗ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಅಪುತ್ರ ಪುತ್ರಮಾಪ್ನೋತಿ, ಯಾರಿಗೆ ಸಂತಾನ ಇಲ್ಲವೋ ಅವರಿಗೆ ಸಂತಾನವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲದೆ ಹ್ಯದನೋ ಧನವಾನ್ ಭವೇತ್, ಯಾರು ದಾರಿದ್ರ್ಯದಲ್ಲಿದ್ದಾನೋ ಅವನಿಗೆ ಸಂಪತ್ತನ್ನು ಕರುಣಿಸ್ತಾನೆ. ಇನ್ನು ಈ ಪುತ್ರಮಾಪ್ನೋತಿ ಅಂತ ಹೇಳಿದರು. ಯಾರಿಗೆ ಈ ಸಂತಾನ ಬೇಕು ಅವರು ಈ ಹರಿವಂಶವನ್ನು ಪಠನೆ ಮಾಡಿಸಬೇಕು. ಸಂತಾನಕ್ಕೆ ಪ್ರತಿಬಂಧಕವಾದದ್ದ ಅನೇಕ ಕಾರಣಗಳಿದೆ. ಒಂದು, ಪಿತೃಶಾಪ ಇತ್ತು ಅಂತ ಹೇಳಿದರೂ ಕೂಡ ಅದು ಸಂತಾನಕ್ಕೆ ಪ್ರತಿಬಂಧಕ. ಇನ್ನು ಅಥವಾ ಸ್ರವದ್ಗರ್ಭ, ಹುಟ್ಟಿದ ಮಗು ಗರ್ಭಧಾರಣೆ ಆದ ಕೂಡಲೇ ಸ್ವಲ್ಪವೇ ಸಮಯದಲ್ಲಿ ಆ ಗರ್ಭ ಬೀಳುವಂತಹದ್ದು. ಇನ್ನು ಮಗು ಹುಟ್ಟಿದ ತಕ್ಷಣ ಮಗು ಸಾಯುವಂತಹದ್ದು. ಇಂತಹ ಸಮಸ್ಯೆಗಳಿದ್ದಾಗ ಅದಕ್ಕೆ ಪ್ರತ್ಯೇಕವಾಗಿ ಹರಿವಂಶದ ಫಲವನ್ನು ಹೇಳ್ತಾರೆ. ಒಂದು, ಈ ಸ್ರವದ್ಗರ್ಭ ಅಂತ ಹೇಳಿದರೆ ಗರ್ಭಧಾರಣೆ ಯಾರಿಗೆ ಆಗೋಲ್ವೋ ಅಂಥವರು 3 ಸಲ ಈ ಹರಿವಂಶವನ್ನು ಶ್ರವಣ ಮಾಡೋದ್ರಿಂದಾಗಿ ಅವರಿಗೆ ಒಳ್ಳೆಯ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದೆ. ಇನ್ನು ಯಾರು ಮೃತವತ್ಸ, ಹುಟ್ಟಿದ ಕೂಡಲೇ ಮಗು ಸಾಯುವಂಥವರು ಯಾರಿದ್ದಾರೆ ಅವರು 5 ಸಲ ಈ ಹರಿವಂಶದ ಕಥೆಯನ್ನು ಕೇಳೋದ್ರಿಂದಾಗಿ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದೆ. ಇನ್ನಷ್ಟೇ ಅಲ್ಲದೆ ಕನ್ಯಾಪ್ರಸೂತಿ ಅಂತ ಹೇಳಿದರೆ ಕೇವಲ ಹೆಣ್ಣನ್ನು ಮಾತ್ರ ಹಡಿತಾ ಇದ್ದಾಳೆ, ಅಂಥವರಿಗೆ ಒಂದೇ ಸಲ, ಒಂದು ಸಲದಲ್ಲಿ ಆ ಹರಿವಂಶವನ್ನು ಪಠನೆ ಮಾಡಿತು ಅಂಥೇಳಿ ಆದರೆ ಆ ಹರಿವಂಶದ ಭಗವಂತನ ಅನುಗ್ರಹದಿಂದಾಗಿ ಅವಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇನ್ನು ಯಾರಿಗೆ ಮಕ್ಕಳೇ ಆಗೋಲ್ವೋ, ಅನೇಕರು ವೈದ್ಯರೆಲ್ಲ ಹೇಳಿರ್ತಾರೆ ಇನ್ನು ನಿಮಗೆ ಮಕ್ಕಳಾಗೋಲ್ಲ ಅಂತ. ಅಂಥವರು ಕೂಡ ದಶಾವೃತ್ತಿ 10 ಸಲ ಈ ಹರಿವಂಶದ ಕಥೆಯನ್ನು ಕೇಳೋದ್ರಿಂದಾಗಿ ಅವರಲ್ಲಿಯೂ ಕೂಡ ಪುತ್ರೋತ್ಪತ್ತಿ ಆಗ್ತದೆ ಅಂತ ಈ ಹರಿವಂಶದ ಮಹಾತ್ಮ್ಯವನ್ನು ಹೇಳಿದರು. ಇನ್ನು ಈ ಹರಿವಂಶದ ಎಷ್ಟು ಫಲವನ್ನು ಅನುಗ್ರಹ ಮಾಡ್ತಾರೆ ಅಂತ ಹರಿವಂಶದಲ್ಲಿ ಯಾವ ರೀತಿಯಾದಂತಹ ಫಲಗಳು ನಮಗೆ ಸಿಗುತ್ತೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಶತಾಶ್ವಮೇಧಸ್ಯ ಯದತ್ರ ಪುಣ್ಯಂ ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸ ಮಹರ್ಷಿಣಾಚ. ವ್ಯಾಸರು ಹೇಳಿದಂತಹ ಮಾತು. ಶತಾಶ್ವಮೇಧಸ್ಯ, 100 ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯಫಲ ಲಭಿಸುತ್ತೋ, ಇನ್ನು ಶತಕ್ರತೋಶ್ಚ, ಶತಕ್ರತು ಅಂಥೇಳಿದರೆ ಅದೊಂದು ತೀರ್ಥಸ್ನಾನ. ಆ ತೀರ್ಥಸ್ನಾನ ಮಾಡೋದರಿಂದಾಗಿ ಎಷ್ಟು ಪುಣ್ಯ ಲಭಿಸುತ್ತೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಹರಿವಂಶ ದಾನಾತ್, ಹರಿವಂಶ ಪುಸ್ತಕವನ್ನು ದಾನ ಮಾಡಿತು ಅಂಥೇಳಿ ಆದರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಲಭಿಸುತ್ತೆ ಅಂತ ವ್ಯಾಸರು ತಿಳಿಸಿದಂತಹ ಮಾತು. ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಯದ್ವಾಜಪೇಯನತು ರಾಜಸೂಯಾತ್ ದೃಷ್ಟಂ ಫಲಂ ಹಸ್ತಿರಥೇನ ಚಾನ್ಯಾತ್ ತಲ್ಲಭ್ಯತೆ ವ್ಯಾಸವಚಃ ಪ್ರಮಾಣಂ ಗೀತಂ ಚ ವಾಲ್ಮೀಕಿ ಮಹರ್ಷಿಣಾಚ. ಇದು ವಾಲ್ಮೀಕಿ ಮಹರ್ಷಿಗಳು ಹೇಳಿದಂತಹ ಮಾತು. ವಾಜಪೇಯ ಯಾಗ ಅಥವಾ ರಾಜಸೂಯ ಯಾಗ ಇದೆಲ್ಲ ಬಹಳ ಕಷ್ಟ ಸಾಧ್ಯವಾದಂತಹ ಯಾಗಗಳು. ಈ ಯಾಗಗಳನ್ನು ಮಾಡಿದರೆ ಎಷ್ಟು ಪುಣ್ಯಫಲ ಬರುತ್ತೋ, ಇನ್ನಷ್ಟೇ ಅಲ್ಲದೆ ಹಸ್ತಿರಥೇನ, ಆನೆಗಳನ್ನು ದಾನ ಕೊಡುವಂತಹದ್ದು, ರಥಗಳನ್ನು ದಾನ ಮಾಡುವಂತಹದ್ದು, ಇಷ್ಟೆಲ್ಲ ದಾನ ಮಾಡಿದರೆ ಏನು ಪುಣ್ಯಫಲ ಲಭಿಸುತ್ತೋ ಅಂತಹ ಪುಣ್ಯಫಲ ಈ ಹರಿವಂಶ ಪುಸ್ತಕ ದಾನದಿಂದಾಗಿ ಪ್ರಾಪ್ತಿಯಾಗುತ್ತೆ.